ಗಜರಲ್ಲಿ ತನ್ನದೇ ಆದ ಗುರುತನ್ನು ಮಾಡೋದರಲ್ಲಿ ಅತ್ಯಂತ ಯಶಸ್ವಿಯಾಗಿರುವಂಥ ಕ್ರಿಯಾತ್ಮಕ ಕ್ರಿಯಾಶೀಲ ವ್ಯಕ್ತಿತ್ವ, ಸಾಹಿತಿ, ಬರಹ, ಅತ್ಯಂತ ಹಿರಿಯ ಜೀವ ಇವತ್ತು ನಮ್ಮನ್ನು ಬಿಟ್ಟು ಅಗಲಿದೆ. ಒಂದು ವ್ಯತ್ಯಾಸ, ಭಾಳಷ್ಟು ಸಾಹಿತ್ಯ ರಚನೆ ತಮ್ಮನ್ನು ತಾವೇ ಹೊರಗಡೆ ಇಟ್ಟುಕೊಂಡು ಸಮಾಜವನ್ನು, ವಿಚಾರವನ್ನು, ಪದ್ಧತಿಗಳನ್ನು, ಅವುಗಳನ್ನು ವಿಶ್ಲೇಷಣೆ ಮಾಡ್ತಾರೆ. ತಾವು ಹೊರಗಡೆ ಇರ್ತಾರೆ, ವ್ಯವಸ್ಥೆಯನ್ನು ಎಲ್ಲ ರೀತಿಯ ವಿಶ್ಲೇಷಣೆ ಮಾಡ್ತಾರೆ. ಆದರೆ ಭೈರಪ್ಪವ್ರು ಹೆಂಗಂದರೆ ತಮ್ಮನ್ನು ಒಳಗೊಂಡಂತೆ ಎಲ್ಲ ವಿಚಾರಗಳ, ವೈಚಾರಿಕತೆಗಳ, ಎಲ್ಲ ಸಂದರ್ಭಗಳ, ಎಲ್ಲ ವಸ್ತುಸ್ಥಿತಿಯ ಎಲ್ಲ ಸತ್ಯಗಳನ್ನು ತಾವು ಒಳಗೊಂಡಂತೆ ಸಾಹಿತ್ಯ ರಚನೆ ಮಾಡಿದ್ದಾರೆ. ಹೊರಗಡೆ ನಿಂತುಕೊಂಡು ಸಾಹಿತ್ಯ ರಚನೆ ಮಾಡೋದಕ್ಕೂ ಒಳಗಡೆ ಇದ್ದು ಸಾಹಿತ್ಯ ರಚನೆ ಮಾಡೋದಕ್ಕೂ ಭಾಳ ವ್ಯತ್ಯಾಸ ಇದೆ. ಅದು ತಮ್ಮ ಆತ್ಮಾವಲೋಕನ, ತಮ್ಮ ಆತ್ಮವಿಮರ್ಶೆಯೂ ಕೂಡ ಆಗುತ್ತೆ. ಇದೊಂದು ಅವರ ವಿಶೇಷತೆ. ಬಹುತೇಕವಾಗಿ ಈ ಥರದ ಧೈರ್ಯ, ತಮ್ಮನ್ನು ಒಳಗೊಂಡಂತೆ ವಿಶ್ಲೇಷಣೆ ಮಾಡುವಂಥ ಧೈರ್ಯ ಭಾಳ ಅಪರೂಪ. ಅದಕ್ಕಾಗಿ ಅವರು ಈ ಸ್ಟ್ಯಾಂಡ್ಸ್ ಅಪಾರ್ಟ್. ಅವರಿಗೆ ಪ್ರಶಸ್ತಿ ಕೊಡೋ ಮುಖಾಂತರ ಪ್ರಶಸ್ತಿಗೆ ಗೌರವ ಬಂದಿದೆ. ಅವರು ಭಾಳ ಸರಳ ಸಜ್ಜನ ವ್ಯಕ್ತಿತ್ವ, ಎಲ್ಲವನ್ನೂ ಕೂಡ ಸತ್ಯದ ದೃಷ್ಟಿಯಿಂದಲೇ ನೋಡುವಂಥವ್ರು. ಎಷ್ಟೇ ಮೇಲೆ ಹೋದರೂ ಕೂಡ ತಮ್ಮ ಊರು, ತಮ್ಮ ಬೇರುಗಳನ್ನು ಎಂದೂ ಕೂಡ ಬಿಟ್ಟಿರಲಿಲ್ಲ. ನಾನು ಮುಖ್ಯಮಂತ್ರಿ ಇದ್ದಾಗ ಭೇಟಿಯಾಗಿ ಬರ್ತೀವಿ ಅಂತ ಹೇಳಿದ್ರು. ವಿಶ್ವೇಶ್ವರ ಭಟ್ರವರು ಕರ್ಕೊಂಡು ಬರ್ತೀವಿ ಅಂದರು. ನಮಗೆಲ್ಲ ಗೊತ್ತಿದೆ ಹಿರಿಯರು ಬಂದಾಗ ಏನೋ ವಿಶೇಷ ಇರ್ತದೆ ಅಂತ. ಆದರೆ ನನಗೆ ಆಶ್ಚರ್ಯ ಆಗಿರುವಂಥದ್ದು, ಅವ್ರು ಏನೂ ಕೇಳಲಿಲ್ಲ, ಯಾವುದೂ ಸೈಟು ಕೇಳಲಿಲ್ಲ, ಏನೂ ಕೇಳಲಿಲ್ಲ. ನನ್ನ ಊರಿಗೆ ನೀರು ಕೊಡಪ್ಪ ಅಂದರು. ಇಷ್ಟು ವರ್ಷ ಆದರೂ ಕೂಡ ಸಮರ್ಪಕವಾಗಿ ಶಾಶ್ವತ ಕುಡಿಯೋ ನೀರಿಲ್ಲ, ನೀರು ಕೊಡು, ಕೆರೆ ತುಂಬಿಸು ಅಂತ ಹೇಳಿದ್ರು. ಆ ಯೋಜನೆಯನ್ನು ಮಂಜೂರಾದ ಮೇಲೂ ಕೂಡ ಅವರು ಪ್ರತಿಯೊಂದು ಹಂತದಲ್ಲೂ ಅದನ್ನು ಫಾಲೋಅಪ್ ಮಾಡಿದರು. ಅದಕ್ಕೆ ವಿಶ್ವೇಶ್ವರ ಭಟ್ರು ಮುಂದಾಳತ್ವವನ್ನು ವಹಿಸಿ ಆ ಯೋಜನೆ ಎಲ್ಲ ಲೆವೆಲ್ದಲ್ಲೂ ಅಪ್ರೂವ್ ಆಗಿ ಮುಂದೆ ಕಾರ್ಯಗತ ಆಯ್ತು. ನೋಡಿ, ನಾವು ಅಧಿಕಾರದಲ್ಲಿ ಇರಲಿಲ್ಲ, ಆದರೆ ನಿನ್ನ ಕಡೆಯಿಂದಲೇ ಉದ್ಘಾಟನೆ ಮಾಡಿಸ್ಬೇಕಪ್ಪ ಅಂತ ಅದು ಅವ್ರ ಅತ್ಯಂತ ದೊಡ್ಡ ಗುಣ. ಯಾರಾದರೂ ಉಪಕಾರ ಮಾಡಿದ್ರೆ ನೆನಪಿಡುವಂಥದ್ದು. ಗ್ರ್ಯಾಟಿಟ್ಯೂಡ್ ಇಸ್ ದ ಗ್ರೇಟೆಸ್ಟ್ ವರ್ಚ್ಯೂ ಆಫ್ ಹ್ಯೂಮನ್ ಅಂತಾರೆ. ಮರಿಲಿಲ್ಲ, ಭಾಳ ಗೌರವಪೂರ್ವಕವಾಗಿ ಮಾಡಿದರು ಮತ್ತು ಭಾಳ ಭಾವನಾತ್ಮಕವಾಗಿ ಮಾಡಿದರು. ರೈತರ ಬಗ್ಗೆ, ಕೆರೆ ಬಗ್ಗೆ, ಊರಿನ ಬಗ್ಗೆ ಭಾಳ ಅತ್ಯಂತ ಪ್ರೀತಿಯಿಂದ ಅವ್ರು ನಡ್ಕೊಂಡ್ರು. ಅದಕ್ಕಿಂತ ಹೆಚ್ಚಾಗಿ ಅವರು ಸಾಹಿತ್ಯ ವಿಶ್ಲೇಷಣೆ ಮಾಡಿದರೆ ಉತ್ತರಾಯಣದಲ್ಲಿ ರಾಮಾಯಣದ ಇನ್ನೊಂದು ಆಯಾಮ, ಪರ್ವದಲ್ಲಿ ಮಹಾಭಾರತದ ಇನ್ನೊಂದು ಆಯಾಮ ಬಹುತೇಕವಾಗಿ ಯಾರೂ ಕೂಡ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಅದನ್ನು ಕೂಡ ಸಮಕಾಲೀನ ವಸ್ತುಸ್ಥಿತಿಯೇ ಜೋಡಿಸ್ಕೊಂಡು ಮಾಡಿರುವಂಥದ್ದು. ಇನ್ನು ವಂಶವೃಕ್ಷ ಆ ಕಾಲದಲ್ಲಿ ಕ್ರಾಂತಿಕಾರಿಯಾಗಿರುವಂಥ ಒಂದು ಕಾದಂಬರಿ ಕತೆ. ಇಡೀ ಭಾರತ ದೇಶದಲ್ಲೇ ಬಹಳ ದೊಡ್ಡ ಅಲ್ಲೋಲ ಕಲ್ಲೋಲವನ್ನು ರಚನೆ ಆಗಿರುವಂಥದ್ದು. ಮತ್ತು ವಂಶವೃಕ್ಷ ಕಥೆ ಕಾದಂಬರಿ ಬಂದು ಸಿನಿಮಾ ಆದ ಮೇಲೆ ಸಾಮಾಜಿಕವಾಗಿ ಭಾಳಷ್ಟು ಪರಿವರ್ತನೆಗೆ ಅದು ಕಾರಣ ಆಯಿತು. ಒಂದು ಕೃತಿ ಸಮಾಜದಲ್ಲಿ ಏನು ದೊಡ್ಡ ಬದಲಾವಣೆ ಮಾಡ್ಬೋದು ಅನ್ನೋದನ್ನು ಎಸ್ ಎಲ್ ಭೈರಪ್ಪರ ವಂಶವೃಕ್ಷವೇ ಸಾಕ್ಷಿ. ಮತ್ತು ಮಿಕ್ಕಿದ್ವೆಲ್ಲ ಅವರ್ಣ, ತಬ್ಲಿ ನಿನಾದ ಮಗನೇ ಎಲ್ಲ ತಮ್ಮದೇ ಆದಂಥ ವೈಶಿಷ್ಟ್ಯ. ಸಾಮಾಜಿಕ ಬದುಕು, ಗ್ರಾಮೀಣ ಬದುಕಿನಲ್ಲಿ ಒಂದೊಂದು ಕ್ಯಾರೆಕ್ಟರ್ ಏನು ರಚನೆ ಮಾಡಿದ್ದಾರೆ. ಆ ಊರಿನ ಪೋಸ್ಟ್ಮನ್ ಆಗಿರ್ಬೋದು, ಆ ಊರಿನ ಒಬ್ಬ ಪ್ಯೂನ್ ಆಗಿರ್ಬೋದು, ಇಷ್ಟು ನೈಜವಾಗಿದೆ. ಇವತ್ತಿಗೂ ಕೂಡ ಒಂದು ಹಳ್ಳಿಗೆ ಹೋದರೆ ನಾವೆಲ್ಲ ಸಿಗ್ತವೆ. ಹೀಗಾಗಿ ವಸ್ತುನಿಷ್ಠವಾಗಿರುವಂಥ ಸತ್ಯವನ್ನು ಮಾಡಿ ಮತ್ತು ಬದುಕಿನ
ಒಂದು ಬದುಕಿನ ಜೊತೆಗೆ ಸಾಹಿತ್ಯ ಬದುಕಿಬಿಟ್ಟಿಲ್ಲ ಅವರು. ಭಾಳ ವಿಶೇಷ, ಎಷ್ಟು ಹೇಳಿದ್ರು ಕಡಿಮೆ. ಅವರ ಅಗಲಿಕೆ ತುಂಬಲಾರದ ನಷ್ಟ. ಆದರೆ ಅತ್ಯಂತ ಹೆಚ್ಚು ರಾಯಲ್ಟಿ ತಗೊಳ್ಳುವಂಥ ಭೈರಪ್ಪನವ್ರಿಗೆ ಇವತ್ತು ಸಮಾಜ ಭಾಳ ದೊಡ್ಡ ಪ್ರೀತಿ ವಿಶ್ವಾಸದಿಂದ ನಮ್ಮ ಲಾಯಲ್ಟಿಯನ್ನು ತೋರಿಸ್ಬೇಕು. ಅವ್ರಿಗೆ ರಾಯಲ್ಟಿ ಸಿಗ್ತಾಯಿದೆ, ಅದು ನಾವು ಲಾಯಲ್ಟಿ ತೋರಿಸ್ಬೇಕು. ಆ ಲಾಯಲ್ಟಿ ಅವರ ವಿಚಾರಗಳನ್ನು ಜನರ ಮಧ್ಯೆ, ವಿಶೇಷವಾಗಿ ಯುವಕರ ಮಧ್ಯೆ ಪ್ರಚಾರ ಮಾಡೋ ಮುಖಾಂತರ ಅದನ್ನು ಮಾಡಬೇಕು. ಸರ್ಕಾರ ಕೂಡ ಮಾಡಬೇಕು. ಹಲವಾರು ಸಾಹಿತ್ಯಗಳಿಗೆ ಸರ್ಕಾರ ಆಶ್ರಯನ ಕೊಟ್ಟಿದೆ, ಆದರೆ ಯಾವುದೇ ಸಂದರ್ಭದಲ್ಲಿ ಆಶ್ರಯನ ಬಯಸ್ತಿರುವಂಥ ಸಾಹಿತಿ ಭೈರಪ್ಪನವರು. ಹೀಗಾಗಿ ಈಗ ಸರ್ಕಾರದ ಕರ್ತವ್ಯವಿದೆ, ಅದನ್ನು ಮಾಡ್ತಾರೆ ಅನ್ನೋಂಥ ವಿಶ್ವಾಸ ಕೂಡ ನನಗಿದೆ. ಅವರು ಒಂದು ಟ್ರಸ್ಟ್ ಮಾಡಿದರು, ಆ ಟ್ರಸ್ಟ್ ಕೂಡ ನನ್ನ ಕಡೆಯಿಂದನೇ ಉದ್ಘಾಟನೆ ಮಾಡಿಸಿದ್ರು. ಬಂದಿರುವಂಥ ಆದಾಯ ಎಲ್ಲ ಬಡ ಮಕ್ಕಳಿಗೆ, ವಿದ್ಯಾರ್ಥಿಗೆ ಸಹಾಯ ಆಗಬೇಕನ್ನುವಂಥದ್ದು ಉದಾತ್ತವಾಗಿರುವಂಥದ್ದು. ಒಬ್ಬ ಶ್ರೇಷ್ಠ ಸಾಹಿತಿ, ಶ್ರೇಷ್ಠ ಮಾನವತಾವಾದಿಯನ್ನು ನಾವು ಕಳ್ಕೊಂಡಿದ್ದೇವೆ. ತುಂಬಲಾರದ ನಷ್ಟ ಇದೆ. ಬರುವಂಥ ದಿನಗಳಲ್ಲಿ ವಿವೇಕಾನಂದರು ಹೇಳಿದ್ದಾರೆ, ಸಾಧಕನಿಗೆ ಸಾವು ಅಂತ್ಯವಲ್ಲ, ಸಾವಿನ ನಂತರವೂ ಬದುಕೋದು ಸಾಧಕ ಅಂತ. ಒಬ್ಬ ಸಾಧಕರು ಇವರು. ಅವ್ರು ಸದಾಕಾಲ ಪ್ರತಿಯೊಬ್ಬರ ಮನದಾಳದಲ್ಲಿ ಚಿರಸ್ಥಾಯಿಗಿರ್ತಾರೆ. ಅವರ ಸಾಹಿತ್ಯ ಕೂಡ ಮುಂದಿನ ಜನಾಂಗಕ್ಕೆ ಸ್ಥಿರಸ್ಥಾಯಿ ಅಂತ ಹಾರೈಸಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ನಾನು ಮಾತನಾಡಿಸ್ತೇನೆ. ಗಜರಲ್ಲಿ ತಂದೆ ಆದ ಗುರುತನ್ನು ಮಾಡೋದರಲ್ಲಿ ಅತ್ಯಂತ ಯಶಸ್ವಿಯಾಗಿರುವಂಥ ಕ್ರಿಯಾಶೀಲ ವ್ಯಕ್ತಿತ್ವ, ಸಾಹಿತಿ, ಬರಹ, ಅತ್ಯಂತ ಹಿರಿಯ ಜೀವ ಇವತ್ತು ನಮ್ಮನ್ನು ಬಿಟ್ಟು ಅಗಲಿದೆ. ಒಂದು ವ್ಯತ್ಯಾಸ, ಭಾಳಷ್ಟು ಸಾಹಿತ್ಯ ರಚನೆ ತಮ್ಮನ್ನು ತಾವೇ ಹೊರಗಡೆ ಇಟ್ಟುಕೊಂಡು ಸಮಾಜವನ್ನು, ವಿಚಾರವನ್ನು, ಪದ್ಧತಿಗಳನ್ನು, ಅವುಗಳನ್ನು ವಿಶ್ಲೇಷಣೆ ಮಾಡ್ತಾರೆ. ತಾವು ಹೊರಗಡೆ ಇರ್ತಾರೆ, ವ್ಯವಸ್ಥೆಯನ್ನು ಎಲ್ಲ ರೀತಿಯ ವಿಶ್ಲೇಷಣೆ ಮಾಡ್ತಾರೆ. ಆದರೆ ಭೈರಪ್ಪವ್ರು ಹೆಂಗಂದರೆ ತಮ್ಮನ್ನು ಒಳಗೊಂಡಂತೆ ಎಲ್ಲ ವಿಚಾರಗಳ, ವೈಚಾರಿಕತೆಗಳ, ಎಲ್ಲ ಸಂದರ್ಭಗಳ, ಎಲ್ಲ ವಸ್ತುಸ್ಥಿತಿಯ ಎಲ್ಲ ಸತ್ಯಗಳನ್ನು ತಾವು ಒಳಗೊಂಡಂತೆ ಸಾಹಿತ್ಯ ರಚನೆ ಮಾಡಿದ್ದಾರೆ. ಹೊರಗಡೆ ನಿಂತುಕೊಂಡು ಸಾಹಿತ್ಯ ರಚನೆ ಮಾಡೋದಕ್ಕೂ ಒಳಗಡೆ ಇದ್ದು ಸಾಹಿತ್ಯ ರಚನೆ ಮಾಡೋದಕ್ಕೂ ಭಾಳ ವ್ಯತ್ಯಾಸ ಇದೆ. ಅದು ತಮ್ಮ ಆತ್ಮಾವಲೋಕನ, ತಮ್ಮ ಆತ್ಮವಿಮರ್ಶೆಯೂ ಕೂಡ ಆಗುತ್ತೆ. ಇದೊಂದು ಅವರ ವಿಶೇಷತೆ. ಬಹುತೇಕವಾಗಿ ಈ ಥರದ ಧೈರ್ಯ, ತಮ್ಮನ್ನು ಒಳಗೊಂಡಂತೆ ವಿಶ್ಲೇಷಣೆ ಮಾಡುವಂಥ ಧೈರ್ಯ ಭಾಳ ಅಪರೂಪ. ಅದಕ್ಕಾಗಿ ಅವರು ಈ ಸ್ಟ್ಯಾಂಡ್ಸ್ ಅಪಾರ್ಟ್. ಅವರಿಗೆ ಪ್ರಶಸ್ತಿ ಕೊಡೋ ಮುಖಾಂತರ ಪ್ರಶಸ್ತಿಗೆ ಗೌರವ ಬಂದಿದೆ. ಅವರು ಭಾಳ ಸರಳ ಸಜ್ಜನ ವ್ಯಕ್ತಿತ್ವ, ಎಲ್ಲವನ್ನೂ ಕೂಡ ಸತ್ಯದ ದೃಷ್ಟಿಯಿಂದಲೇ ನೋಡುವಂಥವ್ರು. ಎಷ್ಟೇ ಮೇಲೆ ಹೋದರೂ ಕೂಡ ತಮ್ಮ ಊರು, ತಮ್ಮ ಬೇರುಗಳನ್ನು ಎಂದೂ ಕೂಡ ಬಿಟ್ಟಿರಲಿಲ್ಲ. ನಾನು ಮುಖ್ಯಮಂತ್ರಿ ಇದ್ದಾಗ ಭೇಟಿಯಾಗಿ ಬರ್ತೀವಿ ಅಂತ ಹೇಳಿದ್ರು, ವಿಶ್ವೇಶ್ವರ ಭಟ್ರವರು ಕರ್ಕೊಂಡು ಬರ್ತೀವಿ ಅಂದರು. ನಮಗೆಲ್ಲ ಗೊತ್ತಿದೆ ಹಿರಿಯರು ಬಂದಾಗ ಏನೋ ವಿಶೇಷ ಇರ್ತದೆ ಅಂತ. ಆದರೆ ನನಗೆ ಆಶ್ಚರ್ಯ ಆಗಿರುವಂಥದ್ದು, ಅವ್ರು ಏನೂ ಕೇಳಲಿಲ್ಲ, ಯಾವುದೂ ಸೈಟು ಕೇಳಲಿಲ್ಲ, ಏನೂ ಕೇಳಲಿಲ್ಲ. ನನ್ನ ಊರಿಗೆ ನೀರು ಕೊಡಪ್ಪ ಅಂದರು. ಇಷ್ಟು ವರ್ಷ ಆದರೂ ಕೂಡ ಸಮರ್ಪಕವಾಗಿ ಶಾಶ್ವತ ಕುಡಿಯೋ ನೀರಿಲ್ಲ, ನೀರು ಕೊಡು, ಕೆರೆ ತುಂಬಿಸು ಅಂತ ಹೇಳಿದ್ರು. ಆ ಯೋಜನೆಯನ್ನು ಮಂಜೂರಾದ ಮೇಲೂ ಕೂಡ ಅವರು ಪ್ರತಿಯೊಂದು ಹಂತದಲ್ಲೂ ಅದನ್ನು ಫಾಲೋಅಪ್ ಮಾಡಿದರು. ಅದಕ್ಕೆ ವಿಶ್ವೇಶ್ವರ ಭಟ್ರು ಮುಂದಾಳತ್ವವನ್ನು ವಹಿಸಿ ಆ ಯೋಜನೆ ಎಲ್ಲ ಲೆವೆಲ್ದಲ್ಲೂ ಅಪ್ರೂವ್ ಆಗಿ ಮುಂದೆ ಕಾರ್ಯಗತ ಆಯ್ತು. ನೋಡಿ, ನಾವು ಅಧಿಕಾರದಲ್ಲಿ ಇರಲಿಲ್ಲ, ಆದರೆ ನಿನ್ನ ಕಡೆಯಿಂದನೇ ಉದ್ಘಾಟನೆ ಮಾಡಿಸ್ಬೇಕಪ್ಪ ಅಂತ ಅವರು. ಅದು ಅವ್ರ ಅತ್ಯಂತ ದೊಡ್ಡ ಗುಣ. ಯಾರಾದರೂ ಉಪಕಾರ ಮಾಡಿದ್ರೆ ನೆನಪಿಡುವಂಥದ್ದು. ಗ್ರ್ಯಾಟಿಟ್ಯೂಡ್ ಇಸ್ ದ ಗ್ರೇಟೆಸ್ಟ್ ವರ್ಚ್ಯೂ ಆಫ್ ಹ್ಯೂಮನ್ ಅಂತಾರೆ.
ಮರಿಲಿಲ್ಲ. ಭಾಳ ಗೌರವಪೂರ್ವಕವಾಗಿ ಮಾಡಿದರು ಮತ್ತು ಭಾಳ ಭಾವನಾತ್ಮಕವಾಗಿ ಮಾಡಿದರು. ರೈತರ ಬಗ್ಗೆ, ಕೆರೆ ಬಗ್ಗೆ, ಊರಿನ ಬಗ್ಗೆ ಭಾಳ ಅತ್ಯಂತ ಪ್ರೀತಿಯಿಂದ ಅವ್ರು ನಡ್ಕೊಂಡ್ರು. ಅದಕ್ಕಿಂತ ಹೆಚ್ಚಾಗಿ ಅವರು ಸಾಹಿತ್ಯ ವಿಶ್ಲೇಷಣೆ ಮಾಡಿದರೆ ಉತ್ತರಾಯಣದಲ್ಲಿ ರಾಮಾಯಣದ ಇನ್ನೊಂದು ಆಯಾಮ, ಪರ್ವದಲ್ಲಿ ಮಹಾಭಾರತದ ಇನ್ನೊಂದು ಆಯಾಮ ಬಹುತೇಕವಾಗಿ ಯಾರೂ ಕೂಡ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಅದನ್ನು ಕೂಡ ಸಮಕಾಲೀನ ವಸ್ತುಸ್ಥಿತಿಯೇ ಜೋಡಿಸ್ಕೊಂಡು ಮಾಡಿರುವಂಥದ್ದು. ಇನ್ನು ವಂಶವೃಕ್ಷ ಆ ಕಾಲದಲ್ಲಿ ಕ್ರಾಂತಿಕಾರಿಯಾಗಿರುವಂಥ ಒಂದು ಕಾದಂಬರಿ ಕತೆ. ಇಡೀ ಭಾರತ ದೇಶದಲ್ಲೇ ಬಹಳ ದೊಡ್ಡ ಅಲ್ಲೋಲ ಕಲ್ಲೋಲವನ್ನು ರಚನೆ ಆಗಿರುವಂಥದ್ದು. ಮತ್ತು ವಂಶವೃಕ್ಷ ಕಥೆ ಕಾದಂಬರಿ ಬಂದು ಸಿನಿಮಾ ಆದ ಮೇಲೆ ಸಾಮಾಜಿಕವಾಗಿ ಭಾಳಷ್ಟು ಪರಿವರ್ತನೆಗೆ ಅದು ಕಾರಣ ಆಯಿತು. ಒಂದು ಕೃತಿ ಸಮಾಜದಲ್ಲಿ ಏನು ದೊಡ್ಡ ಬದಲಾವಣೆ ಮಾಡ್ಬೋದು ಅನ್ನೋದನ್ನು ಎಸ್ ಎಲ್ ಭೈರಪ್ಪರ ವಂಶವೃಕ್ಷವೇ ಸಾಕ್ಷಿ. ಮತ್ತು ಮಿಕ್ಕಿದ್ವೆಲ್ಲ ಅವರ್ಣ, ತಬ್ಲಿ ನಿನಾದ ಮಗನೇ ಎಲ್ಲ ತಮ್ಮದೇ ಆದಂಥ ವೈಶಿಷ್ಟ್ಯ. ಸಾಮಾಜಿಕ ಬದುಕು, ಗ್ರಾಮೀಣ ಬದುಕಿನಲ್ಲಿ ಒಂದೊಂದು ಕ್ಯಾರೆಕ್ಟರ್ ಏನು ರಚನೆ ಮಾಡಿದ್ದಾರೆ. ಆ ಊರಿನ ಪೋಸ್ಟ್ಮನ್ ಆಗಿರ್ಬೋದು, ಆ ಊರಿನ ಒಬ್ಬ ಪ್ಯೂನ್ ಆಗಿರ್ಬೋದು, ಇಷ್ಟು ನೈಜವಾಗಿದೆ. ಇವತ್ತಿಗೂ ಕೂಡ ಒಂದು ಹಳ್ಳಿಗೆ ಹೋದರೆ ನಾವೆಲ್ಲ ಸಿಗ್ತವೆ. ಹೀಗಾಗಿ ವಸ್ತುನಿಷ್ಠವಾಗಿರುವಂಥ ಸತ್ಯವನ್ನು ಮಾಡಿ ಮತ್ತು ಬದುಕಿನ ಜೊತೆಗೆ ಸಾಹಿತ್ಯ ಬದುಕಿಬಿಟ್ಟಿಲ್ಲ ಅವರು. ಭಾಳ ವಿಶೇಷ. ಎಷ್ಟು ಹೇಳಿದ್ರು ಕಡಿಮೆ. ಅವರ ಅಗಲಿಕೆ ತುಂಬಲಾರದ ನಷ್ಟ. ಆದರೆ ಅತ್ಯಂತ ಹೆಚ್ಚು ರಾಯಲ್ಟಿ ತಗೊಳ್ಳುವಂಥ ಭೈರಪ್ಪನವ್ರಿಗೆ ಇವತ್ತು ಸಮಾಜ ಭಾಳ ದೊಡ್ಡ ಪ್ರೀತಿ ವಿಶ್ವಾಸದಿಂದ ನಮ್ಮ ಲಾಯಲ್ಟಿಯನ್ನು ತೋರಿಸ್ಬೇಕು. ಅವ್ರಿಗೆ ರಾಯಲ್ಟಿ ಸಿಗ್ತಾಯಿದೆ, ಅದು ನಾವು ಲಾಯಲ್ಟಿ ತೋರಿಸ್ಬೇಕು. ಆ ಲಾಯಲ್ಟಿ ಅವರ ವಿಚಾರಗಳನ್ನು ಜನರ ಮಧ್ಯೆ, ವಿಶೇಷವಾಗಿ ಯುವಕರ ಮಧ್ಯೆ ಪ್ರಚಾರ ಮಾಡೋ ಮುಖಾಂತರ ಅದನ್ನು ಮಾಡಬೇಕು. ಸರ್ಕಾರ ಕೂಡ ಮಾಡಬೇಕು. ಹಲವಾರು ಸಾಹಿತ್ಯಗಳಿಗೆ ಸರ್ಕಾರ ಆಶ್ರಯನ ಕೊಟ್ಟಿದೆ. ಆದರೆ ಯಾವುದೇ ಸಂದರ್ಭದಲ್ಲಿ ಆಶ್ರಯನ ಬಯಸ್ತಿರುವಂಥ ಸಾಹಿತಿ ಭೈರಪ್ಪನವರು. ಹೀಗಾಗಿ ಈಗ ಸರ್ಕಾರದ ಕರ್ತವ್ಯವಿದೆ, ಅದನ್ನು ಮಾಡ್ತಾರೆ ಅನ್ನೋಂಥ ವಿಶ್ವಾಸ ಕೂಡ ನನಗಿದೆ. ಅವರು ಒಂದು ಟ್ರಸ್ಟ್ ಮಾಡಿದರು. ಆ ಟ್ರಸ್ಟ್ ಕೂಡ ನನ್ನ ಕಡೆಯಿಂದನೇ ಉದ್ಘಾಟನೆ ಮಾಡಿಸಿದ್ರು. ಬಂದಿರುವಂಥ ಆದಾಯ ಎಲ್ಲ ಬಡ ಮಕ್ಕಳಿಗೆ, ವಿದ್ಯಾರ್ಥಿಗೆ ಸಹಾಯ ಆಗಬೇಕನ್ನುವಂಥದ್ದು ಉದಾತ್ತವಾಗಿರುವಂಥದ್ದು. ಒಬ್ಬ ಶ್ರೇಷ್ಠ ಸಾಹಿತಿ, ಶ್ರೇಷ್ಠ ಮಾನವತಾವಾದಿಯನ್ನು ನಾವು ಕಳ್ಕೊಂಡಿದ್ದೇವೆ. ತುಂಬಲಾರದ ನಷ್ಟ ಇದೆ. ಬರುವಂಥ ದಿನಗಳಲ್ಲಿ ವಿವೇಕಾನಂದರು ಹೇಳಿದ್ದಾರೆ, ಸಾಧಕನಿಗೆ ಸಾವು ಅಂತ್ಯವಲ್ಲ, ಸಾವಿನ ನಂತರವೂ ಬದುಕೋದು ಸಾಧಕ ಅಂತ. ಒಬ್ಬ ಸಾಧಕರು ಇವರು. ಅವ್ರು ಸದಾಕಾಲ ಪ್ರತಿಯೊಬ್ಬರ ಮನದಾಳದಲ್ಲಿ ಚಿರಸ್ಥಾಯಿಯಾಗಿರ್ತಾರೆ. ಅವರ ಸಾಹಿತ್ಯ ಕೂಡ ಮುಂದಿನ ಜನಾಂಗಕ್ಕೆ ಸ್ಥಿರಸ್ಥಾಯಿ ಆಗಲಿ ಅಂತ ಹಾರೈಸಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ನಾನು ಮಾತನಾಡಿಸ್ತೇನೆ.